ಇದೆ 10K ಆದ್ಮೇಲೆ ಒಂದು ಫೋನ್ ಕೊಡಿಸ್ತೀನಿ. ಯಾಸ್ತೆ ಬಿಡ್ತೀನಿ ಆಮೇಲೆ. ರೆಡ್ಮಿ ತುಂಬಾ ತುಂಬಾ ಧನ್ಯವಾದಗಳು. ಐಫೋನು ತುಂಬಾ ಚೆನ್ನಾಗಿ ಮಾಡ್ತೀರಾ. ನಿಮ್ ಕೈಲಿ ಕೊಡ್ಸಕ್ಕಾಗಲ್ಲ ಅಂದ್ರೆ ನೀನ್ ಹೇಳ್ಬಿಟ್ಟು ಕೊಡ್ಸ್ಬೇಕಾಯ್ತು ಕಣ. ಒಂದಿಬ್ರು ಕೆಟ್ಟ ಕಮೆಂಟ್ ಮಾಡಿದ್ರು. ತುಂಬಾ ತುಂಬಾ ಧನ್ಯವಾದ. ಬೇರೆಯವರು ನಿನ್ನ ಯಾರು ಫಾಲೋ ಮಾಡ್ಬಾರ್ದು, ನೀನೇ ಮಾಡ್ಕೋ. ಏನು ಬೇಜಾರಿಲ್ಲ. ಸೇರ್ಕೊಂಡು ಕಂಪೇರ್ ಮಾಡ್ಕೊಬಿಟ್ರೆ ದುಡ್ಡ ಒಂದೇ ಸತಿ ಎಲ್ಲದಕ್ಕೂ ಲೈಕ್ ಕೊಡ್ತೇನೆ ಅಲ್ವಾ. ಥ್ಯಾಂಕ್ ಯು ಸೋ ಮಚ್. ಕೇಕೆ ಇಲ್ಲ. ಆಂಟಿ ಅಮ್ಮ ರಾಕಿ ಸ್ಟಾರು ರಿಯಾಕ್ಟ್ ಮಾಡಕ್ ಬರಲ್ಲ. ಹಲೋ ಎಲ್ರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಹೇಳ್ತಾ ಇದ್ದೆ ನನ್ನ ತಂಗಿಗೆ ಇವತ್ತಿನ ವಿಷಯ ಏನು ಅಂತ ಅಂದರೆ, ನಾನು ನನ್ನ ತಂಗಿಗೆ ಹೇಳಿದ್ದೆ 10K ಆದಮೇಲೆ ಒಂದು ಫೋನ್ ಕೊಡಿಸ್ತೀನಿ ಅಂತ ಅಂದ್ಬಿಟ್ಟು. ಅದು ಯಾವ ಫೋನ್ ಅಂತ ಅಂದ್ಬಿಟ್ಟು ನಾನು ನಿಮ್ಗೆ ಹೇಳಲ್ಲ, ಆಲ್ರೆಡಿ ನೀವು ತಮ್ಮನೇಲಲ್ಲಿ ನೋಡಿರ್ತೀರ. ಈ ವಿಡಿಯೋದಲ್ಲಿ ನಿಮ್ಗೆ ಯಾವ ಫೋನ್ ಅಂತ ಅಂದ್ಬಿಟ್ಟು ಗೊತ್ತಾಗುತ್ತೆ. ನಾನು ಆ್ಯಕ್ಚುಲಿ ಫಸ್ಟು ಒಂದು ಒಪ್ಪೋ ಕೊಡ್ಸೋಣ ಅಂತ ಅಂದ್ಕೊಂಡಿದ್ದೆ. ಇವಾಗ ಯಾವ್ದು ಕೊಡ್ಸಿದ್ದೀನಿ ಅಂತ ಅಂದ್ಬಿಟ್ಟು ನೀವೇ ನೋಡಿ. ಆ್ಯಂಡ್ ಇವಾಗ ನಾವು ಮಮ್ಮಿಗೆ ಆ ಫೋನ್ನ ತೋರಿಸ್ತೀನಿ. ನಮ್ಮ ಮಮ್ಮಿ ಅಂತ ನಿಜವಾಗ್ಲೂ ಮಖಕ್ಕೆ ಕುಗಿತಾರೆ. ಯಾಕೆ ಅಂತಂದರೆ ನಮ್ಮ ಮಮ್ಮಿ ಅಷ್ಟೊಂದೆಲ್ಲ ಫೋನಿಗೆಲ್ಲ ದುಡ್ಡು ಜಾಸ್ತಿ ಹಾಕೋಕ್ಕೆ ಇಷ್ಟಪಡಲ್ಲ. ಅದಕ್ಕೆ ಇವಾಗ ಫೋನ್ ಅಂತೂ ರೆಡಿಯಾಗಿದೆ. ಫೋನ್ ಅಂತೂ ಇಲ್ಲಿ ರೆಡಿ ಇದೆ. ಇವಾಗ ನಮ್ಮ ಮಮ್ಮಿಗೆ ತೋರಿಸಿ ರಿಯಾಕ್ಷನ್ ನೋಡಬೇಕು. ಗೊತ್ತಿಲ್ಲ ನನ್ನ ತಂಗಿ ಯಾವ ಥರ ಖುಷಿ ಪಡ್ತಾಳೆ ಅಂತ ಅವಳು ಗೊತ್ತಿಲ್ಲ. ಅವಳು ಊರಿಗೆ ಹೋಗಿದ್ದಾಳೆ, ಇವತ್ತೇನೋ ಹಬ್ಬ ಇದೆ ಅಂತ ಅಂದ್ಬಿಟ್ಟು ಊರಿಗೆ ಹೋಗಿದ್ದಾಳೆ. ನಾನು ಹೋಗಿಲ್ಲ, ಹೋಗದಿದ್ದೆ ಒಳ್ಳೇದಾಯಿತು. ಹೋಗಿದ್ದಿದ್ರೆ ಮೇ ಬಿ ಫೋನ್ ಇವತ್ತಂತೂ ತರ್ತಿರ್ಲಿಲ್ಲ ನಾವು. 10K ಜಾಸ್ತಿ ಆಗೋಗ್ತಿತ್ತು. ಅದಕ್ಕೇನೇ ಅವಳು ಊರಲ್ಲಿದ್ದಾಳೆ. ನಾಳೆ ಬೆಳಗ್ಗೆ ಬರ್ತಾಳೆ. ನಾಳೆ ಬೆಳಗ್ಗೆ ಅಷ್ಟರೊಳಗಡೆ ಏನಾದರೂ 10K ಆಗತ್ತೆ ಅನ್ನೋ ನಂಬಿಕೆ ನನಗಿದೆ. ಆದರೆ ನಾನು ಅವಳಿಗೆ ಫೋನ್ನ ನಾಳೆ ಕೊಡ್ತೀನಿ. ಈ ವಿಡಿಯೋನ ಇವಾಗ ನಮ್ಮ ಮಮ್ಮಿಗೆ ರಿಯಾಕ್ಷನ್ ತೋರಿಸಿ ಈ ವಿಡಿಯೋನ ಸದ್ಯಕ್ಕೆ ಇಲ್ಲಿ ಸ್ಟಾಪ್ ಮಾಡ್ತೀನಿ. ಆ್ಯಂಡ್ ನನ್ನ ತಂಗಿಗೆ ಯಾವ ಫೋನ್ ಕೊಟ್ಟಿದ್ದೀನಿ ಅಂತ ಅಂದ್ಬಿಟ್ಟು ನೀವೇ ನೋಡಿ. ಆ್ಯಂಡ್ ಯಾರ ಕೈಲಿ ಏನೂ ಆಗಲ್ಲ ಅಂತ ಅನ್ಕೋತಿರೋ ಆ ಥರ ಅನ್ನಕ್ಕೆ ಹೋಗ್ಬೇಡಿ. ಎಲ್ಲರ ಕೈಲೂ ಆಗುತ್ತೆ. ಯಾರು ಹೇಳಿದ್ರೆ ನಿಮ್ಮ ಕೈಲಿ ಕೊಡ್ಸೋಕ್ಕಾಗಲ್ಲ, ಎಲ್ಲರಿಗೂ ಆಗುತ್ತೆ. ಅವ್ರವ್ರ ಕೆಪಾಸಿಟಿ ಇರುತ್ತೆ. ಬಟ್ ಕರೆಕ್ಟ್ ಟೈಮ್ ಬರಬೇಕಷ್ಟೇ. ಆದರೆ ಇನ್ನೊಂದು ಏನಂತಂದರೆ, ನಾನು ಅಂದ್ಕೊಂಡಿರಲಿಲ್ಲ ಈ ಫೋನ್ ಕೊಡಿಸ್ತೀನಿ ಅಂತ ಅಂದ್ಬಿಟ್ಟು. ನಾನು ಯಾವುದೋ ಇಮ್ಯಾಜಿನೇಷನ್ ಇಲ್ಲ, ನಾನು ಕೊಡಿಸಲ್ಲ ಬಿಡು. ಏನೇನೋ ಪ್ರಾಬ್ಲಮ್ ಆಯಿತು. ಸಮ್ ಪ್ರಾಬ್ಲಮ್ ಏನಂತಂದರೆ EMIಗೆ ಹಾಕ್ಸ್ಕೊಳಕ್ಕಾಗ್ತಿರ್ಲಿಲ್ಲ. ಏನೇನೋ ಸ್ವಲ್ಪ ಕೆಲವೊಂದೆಲ್ಲ ಪ್ರಾಬ್ಲಮ್ಸ್ ಆಯಿತು. ಅದಕ್ಕೇನೇ ನಾನು ಡಿಸೈಡ್ ಮಾಡಿಬಿಟ್ಟೆ ಕೊಡಿಸೇ ಬಿಡೋಣ ಬಿಡು ಏನಾದರೂ ಆಗಲಿ ಅಂತ ಅಂದ್ಬಿಟ್ಟು. ನನ್ನ ತಂಗಿ ರಿಯಾಕ್ಷನ್ ಹೇಗಿರುತ್ತೆ ಅಂತ ನಿಜವಾಗ್ಲೂ ನನಗೆ ಗೊತ್ತಿಲ್ಲ. ನಾನಂತೂ ವೆಯ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನಮ್ಮ ಮಮ್ಮಿ ರಿಯಾಕ್ಷನ್ ಅಂತೂ ಉಗಿತಾರೆ ಅಂತ ಗೊತ್ತು. ಉಗಿಸ್ಕೊಳ್ಳೋದು ಆಮೇಲೆ ಮಮ್ಮಿನೇ ಸಮಾಧಾನ ಆಗ್ತಾರೆ. ಇವಾಗ ಬನ್ನಿ ನಾವು ಮಮ್ಮಿಗೆ ತೋರಿಸ್ತೀನಿ ಯಾವ ಫೋನು ಹೇಗಿದೆ ಅಂತ ಅಂದ್ಬಿಟ್ಟು. ಆ್ಯಂಡ್ ಗಾಯತ್ರಿ ಇದ್ದಾರೆ ಇಲ್ಲಿ ನೋಡಿ, ನಾನು ಕುತ್ಕೊಂಡು ಮಾತಾಡ್ತಿರೋದನ್ನ ನೋಡ್ತಾ ಇದ್ದಾರೆ ಅವರು. ಇವ್ರು ಅನ್ಕೊಂಡಿದ್ದು ಸರಿಸ್ಬಿಟ್ಟ. ಬನ್ನಿ ಇಲ್ಲಿಗೆ. ಬನ್ನಿ, ಏನಾಗಲ್ಲ, ಸ್ಟೋರೇಜ್ ಖಾಲಿ ಆಗುತ್ತೆ. ಗಾಯತ್ರಿ ನಾನು ಹೋಗಿ ಇವತ್ತು ಫೋನ್ ತಗೊಬಂದಿದ್ದು. ಗಾಯತ್ರಿ ಹೆಲ್ಪ್, ಇದರಲ್ಲಿ ಗಾಯತ್ರಿದು ಹೆಲ್ಪ್ ಇದೆ. ಇವಾಗ ನೋಡೋಣ ಏನಾಗುತ್ತೆ ಏನು ಅಂತ, ಮಮ್ಮಿ ಯಾವ ಥರ ರಿಯಾಕ್ಷನ್ ಕೊಡ್ತಾರೆ ಅಂತ ಅಂದ್ಬಿಟ್ಟು. ಇರಿ, ನಾನು ನಿಮ್ಗೆ ನೆಕ್ಸ್ಟ್ ಕ್ಲಿಪ್ಪಲ್ಲಿ ಸಿಗ್ತೀನಿ. ನಾನು ಏನು ತಂದಿರ್ಬೋದು ಸರ್ಪ್ರೈಸ್ ಚಂದನಿಗೆ ಮೊಬೈಲ್ ಕೊಡಿಸ್ತೀನಿ ಅಂತ ತಂದಿರ್ಬೋದು. ಯಾವ ಫೋನು? ಐಫೋನಾ? ಆ ಮುಸುಡಿನ ನಂದು ರೆಡ್ಮಿ. ರೆಡ್ಮಿ ಒಂದು ಎಷ್ಟು ಸಾವಿರದ್ದು ಇರ್ಬೋದು? ಕಮ್ಮಿ ಅಂದ್ರೆ ಒಂದು 25-30 ಇರ್ಬೋದು. ಅಷ್ಟೇ, ಕರೆಕ್ಟಾಗಿ ಗೆಸ್ ಮಾಡೈತೆ ಮಮ್ಮಿ. ಹೌದು. ಯಾವ ಫೋನು? ಐಫೋನು. ಹೇಳಲಿಲ್ಲ ಐಫೋನ್ ಅಲ್ಲ ಅಂತ. ರೆಡ್ಮಿ. ಎಷ್ಟರದು? ಒಂದು 25-30 ತಂದಿರ್ಬೋದು. ಮಮ್ಮಿಗೆ ಫಸ್ಟ್ ಕೊಡ್ತೀನಿ. ಏನು ಫೋನ್ ಇದು? ಏನಿಷ್ಟ ಅಗ್ಲಾದೆ? ಏನು ಫೋನ್ ಹೇಳಿ ಅದು? ಓದ್ತೀರಿ ಅಂತೀರಲ್ಲ. ಐಫೋನು ಬೇಡ ಅಂತ ನೋಡಿ. ಏನಿಗೆ ಕೊಡಿಸ್ತಾ? ತೆಗಿಬೇಡಿ ನೋಡಿ, ತೆಗಿತೈತೆ. ಎಷ್ಟು ದುಡ್ಡಿದು ಹೇಳಿ, ಎಷ್ಟಿರ್ಬೋದು? ಈ ಎಸಿಂದ ಇಷ್ಟೊಂದು ದುಡ್ಡು ಎಲ್ಲಿತ್ತು? 25,000 ಅಷ್ಟೇ. ಅಷ್ಟೇನಾ ಅಂತೀನಲ್ಲ. 25,000 ಹೊಸಿ ಆಯ್ತಾ? ಒಂದು 10,000 ಕೊಡ್ಸಿವೆ ಸಾಕಾಗಿತ್ತು. ಓಪನ್ ಮಾಡಿ ಕ್ಲೀನಾಗಿ. 25,000 ಕೊಟ್ಟು ಚಂದನಿಗೆ ಪಾಪ ಸರ್ಪ್ರೈಸ್ ಕೊಡೋಣ ಅಂದ್ರೆ ಊರಲ್ಲ ಅವಳೆ. ತೆಗೀರಿ. ಚಂದನಿಗೆ ಸರ್ಪ್ರೈಸ್ ಕೊಡೋಣ ಅಂದ್ರೆ ಚೆನ್ನಾಗತ್ತೆ. ನಿಮ್ಗೆಲ್ಲ ಯೋಗ. ನಾನು ಕೊಡ್ಸ್ತೀನಿ ತಗೊಳ್ಳಿ. ನನಗೇನು ಬೇಡ ಇಂಥ ವ್ಯಾಲೆಟ್ ನಮಗೆ ಹೊಡೆದೈತದೆ. ಈಗ ಎತ್ತಬೇಕು. ಏನಿದ್ರು 5,000 ಆಯ್ತು. ಸೂಪರ್. ತೆಗಿಬಿಡಿ, ಅವಳೇ ಬಂದು ತೆಗಿಬೇಕು. ಅದಕ್ಕೆ ಚೆನ್ನಾಗದೆ. ತೆಗೆದ್ಬಿಡಿ ನೀವೇ. ಬಿಡು, ನೀವು ತೆಗೆದು ಬಿಡೋದಾಗ ಅವಳೈತೆ ಓಪನ್ ಮಾಡಿ. ಅಲ್ಲ ಸಿದ್ದು, ಇಷ್ಟು ಚಿಕ್ಕದಕ್ಕೆ ಎಷ್ಟು ದುಡ್ಡು? 25,000. ಇಷ್ಟು ಚಿಕ್ಕ ಫೋನ್ಗೆ ಅಷ್ಟೊಂದು ದುಡ್ಡ? ನಿಮ್ಮ ಅಪ್ಪ ಕೊಡ್ತಾನೆ 25,000 ಅಂತ. ಮತ್ತೆ ಎಷ್ಟಿರ್ಬೋದು ಗೆಸ್ ಮಾಡಿ? ಎಷ್ಟಿರ್ಬೋದು ಗೆಸ್ ಮಾಡಿ? ಗೊತ್ತಿಲ್ಲ. 35 ಇರ್ಬೋದು. ಅಷ್ಟೇ. ಅಷ್ಟೇ ಅವ?
ಕರೆಕ್ಟಾಗಿ ಹೇಳ್ತೀನಿ. ಐಫೋನ್ ಎಲ್ಲ ಜಾಸ್ತಿ ಅಂತ ಹೇಳ್ತಾರೆ, ನಿಂದೇನು ಲಕ್ಷ ಅಂತ ಹೇಳ್ತಿದ್ದಿ. ಇದೆಷ್ಟು ಇರ್ಬೋದು ಹೇಳಿ? ಗೊತ್ತಿಲ್ಲ ನಾವು ಹೇಳಿಸಿಂದ ಎಷ್ಟು ನೋಡಿ ಐಫೋನ್. 1 ವರ್ಷ ಫಾಲೋವರ್ಸ್ ಮಾಡಿದ್ರೆ ಕೊಡ್ತೀನಿ, ಫಾಲೋವರ್ಸ್ ಆದ್ರೆ ಕೊಡ್ತೀನಿ ಅಂತಿದ್ದು, ಅಷ್ಟಿಗೆ ಕೊಡ್ಸೇಬಿಟ್ಲಲ್ಲ. ಮತ್ತು ನನ್ಗೆ 20 ಗ್ರಾಮ್ ಫಸ್ಟ್ ವಿಡಿಯೋದಲ್ಲಿ ಹೇಳ್ದೆ ಕೊಡ್ಸೇ ಇಲ್ಲ. ಸುತ್ತ ಬಿಡ್ತಾನೆ ಬಿದ್ದೋದೆ. ನನ್ನ ತಂಗಿ ಆಸೆ ಪಟ್ಟಿದ್ದು, ನನ್ನ ತಂಗಿ ಇವಾಗಿಲ್ಲ, ಅವಳು ಊರ್ಗ್ ಹೋಗಿದ್ದಾಳೆ. ಗಂಡ್ಬೇಡ ಇವಾಗಿಲ್ಲ ಅಂತ ಊರಲ್ಲಿ ಅವಳೆ ಏನು ಈ ತರ ಹೇಳ್ತೀಯ? ಮಮ್ಮಿಗೆ ಏನ್ ಹೇಳಿದ್ರು ತಪ್ಪು. ಯಪ್ಪ ನಮ್ ತಂಗಿ ಇವಾಗ ಊರ್ಗ್ ಹೋಗಿದ್ದಾಳೆ. ಇವತ್ತು ಇದ್ದಿದ್ರೆ ನಿಜವಾಗ್ಲೂ ಮೇ ಬಿ ನಾನು ಇವತ್ತೇನಾದ್ರು ಊರ್ಗ್ ಹೋಗಿದ್ರೆ ಈ ಫೋನ್ ಬರ್ತಿರ್ಲಿಲ್ಲ. ನೋಡಿ ಏನಾದ್ರು ಅದು ಆಗ್ಬೇಕು ಅಂತಂದ್ರೆ ಏನಾದ್ರು ಒಂದು ಹಾಗೆ ಆಗುತ್ತೆ. ಇವಾಗ ನಾವು ಊರ್ಗ್ ಇವತ್ತು ಆಕ್ಚುಲಿ ಪ್ಲಾನ್ ಇದ್ದಿದ್ದು, ನಾವು ನಮ್ಮ ಮಮ್ಮಿ ನಮ್ಮ ಮನೆಯವರೆಲ್ಲರೂ ಇದಕ್ಕೆ ಹೋಗ್ಬೇಕಾಗಿತ್ತು ಅಂತೆ, ಅದಕ್ಕೆ ಮನೆ ದೇವ್ರಿಗೆ ಹೋಗ್ಬೇಕಾಗಿತ್ತು ಅಂತ ಅಂದ್ಬಿಟ್ಟು ಇವತ್ತು ನಾವು ಮನೆ ದೇವ್ರಿಗೆ ಹೋಗಿದ್ದಿದ್ರೆ ನನ್ನ ತಂಗಿಗೆ ಫೋನ್ ಬರ್ತಿರ್ಲಿಲ್ಲ. ಕಾರಣಾಂತರಗಳಿಂದ ಹೋಗಕ್ಕಾಗಿಲ್ಲ. ಈಗ ಹೋಗಂಗಿರ್ಲಿಲ್ಲ, ಅದಕ್ಕೆ ಹೋಗ್ಲಿಲ್ಲ. ಹೋಗಿದ್ದಿದ್ರೆ ಅಂತ ನಿಜವಾಗ್ಲೂ ಫೋನ್ ಬರ್ತಿರ್ಲಿಲ್ಲ. ಫೈನಲಿ ಹೋಯ್ತಿತ್ತು ಬರ್ದಾನೆ ದುಡ್ಡು ಕೊಟ್ಟರೆ ನಾನು ಅಂಗಡಿಗೆ ಇವಾಗ ಗಾಯನು ಬಿಸಿ ಆಗ್ತಾ ಇದ್ವಿ, ನಾನು ಬಿಸಿ ಆಗ್ತಿದ್ದೆ, ಫೋನ್ ಎಲ್ಲಿ ತರ್ತಿದ್ವಿ ನಾವು. ಅಂಡ್ ಇನ್ನೊಂದು ಏನಂತಂದ್ರೆ 10K ನಿಯರ್ಲಿ 10K ಆಗತ್ತರ ಇದೆ. ನೋಡೋಣ ಯಾವ್ದು ಎಷ್ಟೊತ್ತಿಗೆ ಆಗುತ್ತೆ. ಆಲ್ಮೋಸ್ಟ್ ಆಲ್ ಆಗಿದೆ. ಇನ್ನೊಂದು 70 ಫಾಲೋವರ್ಸ್ ಕಮ್ಮಿ ಇದಾರೆ ಅಷ್ಟೇ. ನೋಡೋಣ ಹೇಗೆ ಇರುತ್ತೆ ಅಂತ ಅಂದ್ಬಿಟ್ಟು. ಇನ್ನೊಂದು ಹೇಳೋದು ಮಾಡ್ತಿದ್ದೆ, ಇದು ಐಫೋನ್ 17. ನನಗಿಂತ ಜಾಸ್ತಿ ದುಡ್ಡಿದ್ದು. ಇಷ್ಟೊಂದು ದುಡ್ಡು ಕೊಡೋ ಅವಶ್ಯಕತೆ ಏನದೆ? ಇದು ನೀನು ಮಾಡಿ ಆಸೆ ಪಟ್ಲಲ್ಲ. ಅವಳು ಆಸೆ ಪಡ್ತಾಳೆ ನನಗೆ ಅಮೇರಿಕಾ ಗಂಡೆ ಬೇಕು ಅಂತ ತಂದ್ಬಿಟ್ಟಿಯ. ನನ್ ಕೆಲ್ಸ ಅಲ್ಲ. ಅಮೇರಿಕಕ್ಕೆ ಹೋಗ್ಲಾ, ನಮ್ಗೆ ಕನ್ನಡ ಭಾಷೆನೇ ನೆಟ್ಟು ಬರಕ. ಅಮೇರಿಕಕ್ಕೆ ಹೋಗಿ ಕಾಮ ಪಾಮ ನೋಡಿ ಇಲ್ಲಿ ನಾವು ಸಂಗೀತದಲ್ಲಿ ತಗೊಂಡಿದ್ದು. ಐ ಪ್ಲಾನೆಟ್ ಅಲ್ಲಿ ತಗೊಳ್ಳೋಣ ಅಂತ ಅನ್ಕೊಂಡ್ವಿ. ಐ ಪ್ಲಾನೆಟ್ ಅಲ್ಲಿ ತಗೊಂಡಿದ್ರೆ ನಿಜವಾಗ್ಲೂ ಅವ್ರು ಏನೋ ಆಫರ್ ಕೊಡ್ತಿರ್ಲಿಲ್ಲ. ನನ್ನ ಫೋನ್ ಐ ಪ್ಲಾನೆಟ್ ಅಲ್ಲೇ ತಗೊಂಡಿದ್ದು. ಬುಂಡೆನಮ್ಮ ಕೊಟ್ರ ನನ್ನ ಫೋನು ಐ ಪ್ಲಾನೆಟ್ ಅಲ್ಲೇ ತಗೊಂಡಿದ್ದು. ಜಸ್ಟ್ ಫೋನ್ ಅಷ್ಟೇ ಕೊಟ್ರು. ಅದು ಇಲ್ಲಿ ಸಂಗೀತದಲ್ಲಿ ತಗೊಂಡಿದ್ದಕ್ಕೆ ನೀವ್ಯಾರಾದ್ರೂ ಫೋನ್ ತಗೊಳ್ಳೋರು ಇದ್ರೆ ಸಂಗೀತದಲ್ಲಿ ತಗೊಳ್ಳಿ. ಇವಾಗ ಏನೋ 25th ಆನಿವರ್ಸರಿ ನಡೀತಾ ಇದೆ. ಒಂದು USB ಅಡಾಪ್ಟರ್ ಕೊಟ್ಟಿದ್ದಾರೆ. ಅಂಡ್ ಇನ್ನೊಂದು ಅದೊಂದು ಏನು ಏನು ಕೊಟ್ಟರು ತಗೋ. ಅಷ್ಟೊಂದು ದುಡ್ಡು ತಗೊಂಡು ಕೊಡ್ನಾರ ಕಣ್ಣು ಮುಚ್ಕೊಂಡು ಕೊಡ್ತಾರೆ. ಅಷ್ಟೊಂದು ದುಡ್ಡು ತಗೊಬಿಟ್ಟು ಇವ್ರು ಇಷ್ಟ ಆಗಲ್ಲ. ಆಮೇಲೆ ಇದೊಂದು ಬ್ಯಾಕ್ ಕೇಸ್ ಕೊಟ್ಟಿದ್ದಾರೆ. ಅದೇ ನಾವು ಐ ಪ್ಲಾನೆಟ್ ಹೋಗಿದ್ರೆ ಇವ್ರದ್ದು ಕಂಪ್ನಿಲೇ ಹೋಗಿದ್ರೆ ಇವ್ರಿಗೆ ಏನು ಕೊಡ್ತಿರ್ಲಿಲ್ಲ. ಇದು ಹಿಂದ್ಗಡೆ ಆಗ್ತದೆ. ಒಂದು ಏನಾದ್ರು ಇನ್ನೊಂದು ಫೋನ್ ಇಸ್ಕೊಬರ ಚಿಕ್ಕದಾಗಿ ಒಂದು ಕೊಟ್ರೆ ಒಂದು ತಗೊಂಡು ಫ್ರೀ ಅಂದ್ರೆ ನನ್ಗೂ ಆಗೋದು ಬೇಡ ಅಷ್ಟೇ. ನೆಕ್ಸ್ಟ್ ನಮ್ ತಂಗಿ ಬಂದಾಗ ಸರ್ಪ್ರೈಸ್ ಹೇಗಿದೆ ಅಂತ ಅಂದ್ಬಿಟ್ಟು ತೋರಿಸ್ತೀನಿ. ನಾನಂತೂ ವೆಯ್ಟ್ ಮಾಡ್ತಾ ಇದ್ದೀನಿ. ನಾಳೆ ಅಂತೂ ನಂಗೆ ಯಾವಾಗ ಮನೆಗೆ ಬರ್ತೀನೋ ಅನ್ಸುತ್ತೆ. ನಾನೇ ಕೊಟ್ಬಿಟ್ರೆ ಬರುತ್ತೆ. ಮಮ್ಮಿ ಇಷ್ಟ ಆಗ್ತಾರ ನಿಮ್ಗೆ ಜಾಸ್ತಿ? ನಾವು ತುಂಬ ಚೆನ್ನಾಗಿ ಮಾಡ್ತೀವಿ. ನಾವು ಗಿಫ್ಟ್ ಪ್ಯಾಕ್ ಮಾಡ್ಸಕ್ಕೆ ಹೋಗಿದ್ವಿ. ಆವಾಗ ಇವರು ಗಿಫ್ಟ್ ಪ್ಯಾಕ್ ಮಾಡ್ತಿದ್ರಲ್ಲ, ಇವರು ನೀವು ವೀಡಿಯೋಸ್ನ ತುಂಬ ಚೆನ್ನಾಗಿ ಮಾಡ್ತೀರಾ ಅಂತಂದರು. ಏನೋ ಒಂಥರ ಖುಷಿ ಆಗುತ್ತೆ ಅಲ್ವಾ? ಯಾರಾದರೂ ಕಮೆಂಟ್ ಮಾಡಿದ್ರೆ ನೀವು ವಿಡಿಯೋ ಚೆನ್ನಾಗಿ ಮಾಡ್ತೀರಾ, ಹೀಗೆ ಮಾಡಿ ಕಂಟಿನ್ಯೂ ಮಾಡಿ ಅಂತ ಹೇಳ್ತಾ ಇದ್ರೆ ತುಂಬ ಖುಷಿ ಆಗುತ್ತೆ. ಆ್ಯಂಡ್ ನಾವು ಗಿಫ್ಟ್ ಎಲ್ಲ ಪ್ಯಾಕ್ ಮಾಡಿಸ್ಕೊಂಡು ಮತ್ತೆ ಮನೆ ಕಡೆ ಬಂದ್ವಿ. 1 ಮಿಲಿಯನ್ ನೋಡೈತೆ, ತಿರುಗಿ 1 ಮಿಲಿಯನ್ ನೋಡೈತೆ, ಏನಂತೀರಾ? ತುಂಬ ಧನ್ಯವಾದಗಳು ನಮ್ಮ ಜನತೆಗೆ. ಜನತೆಗೆ ಇನ್ನು ಏನು ಹೇಳಪ್ಪ, ಅವರಿಂದ ತಾನೇ. ಮಮ್ಮಿ ಇವಾಗ ಪಲಾವ್ ಮಾಡ್ತೈತೆ. ಹೇಳಿ 1 ಮಿಲಿಯನ್ ನೋಡ್ತು. ಅಂಡ್ ಇನ್ನೇನು 10,000 ಫಾಲೋವರ್ಸ್ಗೆ 25 ಜನ ಕಮ್ಮಿ ಅವ್ರೆ. 1 ಅವರ್ ಅಲ್ಲ, 1 ಮಿಲಿಯನ್ 10 ಲಕ್ಷ ಜನ ನೋಡವ್ರೆ ಬರೀ 12-13 ಅವರ್ಗೆ. 1 ಮಿಲಿಯನ್ ಓಡೈತೆ. 10 ಲಕ್ಷ ಜನ ಅಂತಾನೆ. 10 ಲಕ್ಷ ಜನ ನೋಡವ್ರೆ. ಹಿಂಗೆ ಸಪೋರ್ಟ್ ಮಾಡಿ, ಶೇರ್ ಮಾಡಿ. ನಮ್ಮ ಜನತೆಗೆ ಧನ್ಯವಾದಗಳು. ನೋಡಮ್ಮ, ಈ ತರ ಎಲ್ಲ ಎಲೆಕ್ಷನ್ ನಿಂತ್ಕೊಂಡವ್ರ ತರ ಮಾತಾಡ್ತಾರ. ನನಗೆ ಗಾಯತ್ರಿ ಬಂದಿದ್ದು. ಇವಾಗ ಏನ್ ಮಾಡ್ತಾ ಇದ್ದೀರಾ? ಫಾಲೋ ಮಾಡ್ತೀವಿ. ನಮ್ಮ ಮಮ್ಮಿಗೇನೋ ಒಬ್ರೆ ಹಾಡು ಹೇಳದ್ನ ಆಮೇಲೆ ಏನು ರೀಲ್ಸ್ ಮಾಡ್ಬೇಕು ಅಂತ ಇಷ್ಟ. ನೀನು ಹಾಕಲ್ವಲ್ಲ ಅವೆಲ್ಲ. ಟ್ರೋಲ್ ಆಗ್ಲಿಕ್ಕೆ ನಾನು ನನ್ನ ಅಕೌಂಟ್ ಟ್ರೋಲ್ ಆಗ್ಬಿಡುತ್ತೆ ಅಷ್ಟೇ. ಆಮೇಲೆ ಮಮ್ಮಿ ಯಾರು ಮಾಡಲ್ಲ. ಚೆನ್ನಾಗ್ ಆಡೋರ್ನ ಮಾಡಲ್ಲ, ಆದ್ರೆ ನೀವು ಚೆನ್ನಾಗ್ ಆಡಲ್ಲ. ಬಯಲದಾರೆ. ನಾನು ಹಾಡಿಗೆ ಹೇಳ್ತಾ ಇಲ್ಲ, ರೀಲ್ಸ್ ಮಾಡುತ್ತಂತೆ. ರೀಲ್ಸ್ ಅಂದ್ರೆ ಯಾವ ತರ ಗೊತ್ತಾ? ಈ ರಾಜ್ಕುಮಾರ್ ಹಾಡು, ಕಲ್ಪನಾ ಹಾಡಿಗೆ ವಾಯ್ಸು ಹಂಗೆ ಅವ್ರ ಹಾಡಿಗೆ ನಾನು ಇದಂತೂ ಕನ್ಸಂತ ಇಟ್ಕೊಬಿಡಿ ನೀವು. ಕಡೆಗೆ ಹೋದಾಗ ಒಂದ್ ದಿವಸ ಬೇಡ. ಯಾಕಡೆ ಒಂದ್ ದಿವಸ ಇದ್ದಿದ್ದೆ 10 ದಿವಸ ಆಗುತ್ತೆ, 10 ದಿವಸ ಇದ್ದಿದ್ದು 1 ವರ್ಷ ಆಗದ್ ಬೇಡ. ನಾನು ಸ್ಟಾರ್ಟಿಂಗ್ ಅಲ್ಲೇ ಏನು ಅಂತಂದ್ರೆ ನಾವು ಒಮ್ಮೆ ಕರ್ಕೋಬಾರ್ದು ಅಂತಾನೆ ಅನ್ಕೊಂಡಿದ್ವಿ ವಿಡಿಯೋದಲ್ಲಿ. 1 ನಿಮಿಷ ತಡೀರಿ. ಆಮೇಲೆ ಏನಂತ ಅನ್ನಿಸ್ತು ಅಂತಂದ್ರೆ ನಾವು ಒಮ್ಮೆನ್ ಒಂದು ಪ್ರ್ಯಾಂಕ್ ಮಾಡಿ ನೋಡೋಣ ವಿಡಿಯೋ ಹೆಂಗ್ ಓಡುತ್ತೆ ಅಂತ ಅನ್ನಿಸ್ತು. ಅದಕ್ಕೆ ನಾನು ಮಾಡಿದಷ್ಟೇ. ಇಲ್ಲಾಂದ್ರೆ ನಿಜವಾಗ್ಲೂ ನಾನು ವಿಡಿಯೋ ಮಾಡ್ತೀನಿ. ಏನ್ ಹೇಳ್ಬೇಕು?
ವಿಡಿಯೋ ಕರೆಕ್ಟಾಗಿ ಬರ್ತೈತೆ ನೋಡಿ ಅಲ್ಲಿ. ಅಲ್ಲ ಇವಾಗ ಎಲ್ಲ ಅಲ್ಲ ನಮ್ಮನ್ನೇ ಪಾಪ ಇಷ್ಟಪಡ್ತಾವ್ರೆ. ಆಂಟಿ ಅಮ್ಮ ಎಷ್ಟು ಜನ ಆಂಟಿ ಅಮ್ಮ ಐ ಲವ್ ಯು ಎಲ್ಲ ಹೇಳ್ತಾರೆ. ಎಲ್ಲ ನಾನು ಇಷ್ಟಪಡ್ತಾವ್ರೆ, ನಿನ್ನ ಇಷ್ಟಪಡ್ತಾವ್ರೆ ಜಾಸ್ತಿ, ನಿನ್ನ ಇಷ್ಟಪಡ್ತಾರೆ ನನ್ನೇ ಜಾಸ್ತಿ. ಇವಾಗ ಒಂದು ಕಾಂಪಿಟೇಷನ್ ಇವಾಗ ಒಂದು ಅಂದ್ರೆ ಎಲ್ರು ಒಮ್ಮಿನೇ ಇಷ್ಟಪಡೋದು ಅಂದ್ರೆ ವೋಟ್ ಮಾಡ್ಬಿಡಿ ಯಾರು ನನ್ನ ಇಷ್ಟಪಡ್ತೀರೋ ಒಮ್ಮಿನ ಇಷ್ಟಪಡ್ತೀರಾ ಅಂತ. ಅಟ್ಲೀಸ್ಟ್ ಒಮ್ಮಿನಾದ್ರೂ ನನ್ನಾದ್ರೂ ಎಷ್ಟು ಜನ ಇಷ್ಟಪಡ್ತೀರ ಅಂತ ಕಮೆಂಟ್ ಮಾಡಿ. ನಾನಂತೂ ಒಂಚೂರು ಪ್ರೀತಿ ತೋರಿಸ್ತಾ ಜಾಸ್ತಿನೇ ಪ್ರೀತಿ ತೋರಿಸ್ಬಿಡ್ತೀನಿ. ಅಲ್ಲ ನಿನ್ ಶ್ರಮ ಪಾಪ ತುಂಬಾ ಐತೆ. ನಾನ್ ಬರೀ ಒಂದು ಪೆದ್ದಿತಾರೆ ಏನೋ ಒಂದು ಮಾತಾಡ್ತೀನಿ ಅದನ್ನೇ ಹಿಡಿತೀರಾ ಅಷ್ಟೇ. ನಾನು ಮಾತಾಡೋದೇ ಹೆಂಗೆ ಅಷ್ಟು ಬಿಟ್ರೆ ನಿಂದೇ ಶ್ರಮ ಜಾಸ್ತಿ ಇರೋದು. ನಾನು ಏನಿಲ್ಲ ಬೇಜಾರಾಗಿರ್ತದ ಕೆಲ್ಸದಿಂದ ಬಂದು ಏನಾರು ಒಂದು ಹೇಳ್ತೀನಿ ಅದನ್ನೇ ವಿಡಿಯೋ ಮಾಡ್ಕೊತಾವ. ನಂಗೆ ಗೊತ್ತೇ ಇರಲ್ಲ ಎಷ್ಟೋ ಸಲ. ಎಷ್ಟೋ ಜನ ಸ್ವಲ್ಪ ಕೆಟ್ಟಾಗಿ ಏನಂತ ಏನ್ ಗೊತ್ತೈತೆ, ಎಷ್ಟೋ ಜನ ಸ್ವಲ್ಪ ಕೆಟ್ಟಾಗಿ ಎಷ್ಟೋ ಜನ ಅಲ್ಲ ಪಾಪ, ನಾನು ಎಷ್ಟೋ ಜನದ ಬಗ್ಗೆ ಮಾತಾಡಲ್ಲ, ಒಂದಿಬ್ರು ಕೆಟ್ಟಾಗಿ ಕಮೆಂಟ್ ಮಾಡಿದ್ರು, ಅದು ಇಗ್ನೋರ್ ಮಾಡ್ತೀನಿ. ಏನ್ ಗೊತ್ತಾ, ಪರವಾಗಿಲ್ಲ ಬೇಜಾರು. ನಾವು ಒಂದು ಕೆಲ್ಸಕ್ಕೆ ಮಾಡ್ತಿದ್ವಿ ಅಂದ್ರೆ ಅಲ್ಲಿ ಒಳ್ಳೇದು ಕೆಟ್ಟದಲ್ಲೇ ಅದನ್ನೆಲ್ಲ ನಾವು ಬೇಜಾರು ಮಾಡ್ಕೋಬಾರ್ದು. ಕೆಟ್ಟದಾಗಿ ಮಾಡಿದ್ರು ಪರವಾಗಿಲ್ಲ, ಅವ್ರಿಗೊಂದಲ್ಲ ಒಂದ್ ದಿವಸ ನಾವೇನು ಅಂತ ಅರ್ಥ ಆಗುತ್ತೆ. ಅವ್ರಿಗೇನು ನಾವು ಬೈಯಕ್ ಹೋಗ್ಬಾರ್ದು, ಆಡಕ್ ಹೋಗ್ಬಾರ್ದು, ಆಯ್ತು ಬಿಡಪ್ಪ ಅಂತ ಹೇಳ್ಬಿಡ್ಬೇಕು. ಫೈನಲಿ ನನ್ಗೆ 10K ಆದ್ರೂ 10K ಆದ್ರೂ ಸಖತ್ ಅಂದ್ರೆ ಸಖತ್ ಖುಷಿ ಆಗ್ತದೆ. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಇಷ್ಟು ಸಪೋರ್ಟ್ ಮಾಡ್ತಿರೋದಕ್ಕೆ, ನನ್ನ ಫ್ರೆಂಡ್ಸೇ ಆಗಲಿ ನನ್ನ ಫ್ಯಾಮಿಲಿನೇ ಆಗಲಿ ಎಲ್ರಿಗೂ ತುಂಬ 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 ಥ್ಯಾಂಕ್ಸ್. ಆ್ಯಂಡ್ ಇನ್ನೂ ಅಂದರೆ ನಾನಿವಾಗ ಅಂದರೆ ಇನ್ನೂ ಖುಷಿ ಜಾಸ್ತಿ ಆಗ್ತಾಯಿದೆ. ಏನು ಹೇಳ್ಬೇಕಂತ ಗೊತ್ತಾಗ್ತಾ ಇಲ್ಲ. ನೋಡೋಣ, ಇವಾಗ ನನ್ನ ತಂಗಿಯಿಂದ ಫೋನ್ ಬರುತ್ತೆ. 10K ಫಾಲೋವರ್ಸ್ ಆದರೂ ನನಗೆ ಎಲ್ಲಿ ಮೊಬೈಲು ಅಂತ ಅಂದ್ಬಿಟ್ಟು ಇವಾಗ ನಾವು ಒಮ್ಮೆ ಹತ್ರ ಮಾತಾಡಿಸ್ತೀನಿ ರೀ. ನಂಗಂತೂ ಮಾತೇ ಬರ್ತಾ ಇಲ್ಲ. ಹತ್ಬಿಡಿಯತ್ತಾಗೆ ಅಳೋದಲ್ಲ, ತುಂಬ ಖುಷಿ ಆಯ್ತು. ಆದ್ರೆ ನಾನು ಈ ಥರ ನನಗೆ ಏನು ಗೊತ್ತಿಲ್ಲ, ನನಗೆ ಇವೆಲ್ಲ ಮಾಡ್ತೀನಿ ಅಂತ ಲೈಫಲ್ಲಿ ಅನ್ಕೊಂಡಿರಲಿಲ್ಲ. ನನಗೆ ಇಂಥವೆಲ್ಲ ಗೊತ್ತಿಲ್ಲ, ಜೀವನ ಎಲ್ಲ ಬರೀ ಕಷ್ಟ ಕಣ್ಣೀರೆಲ್ಲ ಕಳೆದ್ಬಿಟ್ಟೆ. ಇವಾಗ ನಮ್ಮ ಮಕ್ಕಳಿಂದ ತುಂಬ ಖುಷಿಯಾಗಿದ್ದೀನಿ, ತುಂಬ ಹ್ಯಾಪಿಯಾಗಿದ್ದೀನಿ. ಇವಾಗ ನಮ್ಮ ಮಕ್ಕಳಿಂದ ತುಂಬ ಖುಷಿಯಾಗಿದ್ದೀನಿ. ನಾನು ಅನ್ಭವಿಸಿರೋ ನಾವು ಅಷ್ಟಿಷ್ಟಲ್ಲ ಹೇಳ್ಬಾರ್ದು. ಇವಾಗ ನನ್ನ ಮಕ್ಕಳಿಂದ ತುಂಬ ಖುಷಿಯಾಗಿದ್ದೀನಿ, ಹ್ಯಾಪಿ. ಇದು ಇದಾಯ್ತದ ಇಲ್ವೋ ಗೊತ್ತಿಲ್ಲ, ನಮಗೆ ಸೋಲೋದೋ ಗೆಲುವೋ ನನಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಇಷ್ಟು ಜನ ನೋಡಿ ನಮ್ಮನ್ನ ಗುರುತಿಸ್ತಿದ್ದೀರಲ್ಲ, ಇಷ್ಟು ಜನ ನಮಗೆ ಸಪೋರ್ಟ್ ಮಾಡ್ತಿದ್ರಲ್ಲ, ತುಂಬ ತುಂಬ ಧನ್ಯವಾದಗಳು. ಎಲ್ರಿಗೂ ಒಳ್ಳೆಯವ್ರಿರ್ಲಿ ಕೆಟ್ಟದ್ದು ನಾವು ಯಾರಿಗೂ ಏನು ಅಂದ್ಕೊಳ್ಳಲ್ಲ, ಏನು ಬೇಕಾದ್ರೂ ಇದು ಮಾಡಿ. ನಂಗೆ ಎಲ್ಲರಿಗೂ ತುಂಬ ತುಂಬ ಧನ್ಯವಾದಗಳು, ಹೃದಯಪೂರ್ವಕವಾಗಿ ಧನ್ಯವಾದಗಳು. ಆಯ್ತು ಅದನ್ನು ಹಾಕೊಂಬನ್ನಿ. ಆ್ಯಂಡ್ ಏನೋ ಗೊತ್ತಿಲ್ಲ, ನಾನಂತ ಅಂದ್ಕೊಂಡಿದ್ದೆ ಶಿವನ ಹತ್ರ, ದೇವರೇ ಬೇಗ ನಮಗೆ 10K ಫಾಲೋವರ್ಸ್ ಆಗಲಿ ಅಂತ ಅಂದ್ಬಿಟ್ಟು ನಾವು ಒಮ್ಮೆ ನೋಡಿ ಈ ಥರ ಒಮ್ಮಿಗೆಲ್ಲ ಇಷ್ಟ ಆದರೆ ನನಗೆ ಇಷ್ಟ ಆಗಲ್ಲ. ಓಕೆ, ಇವಾಗ ಬನ್ನಿ ನನ್ನ ತಂಗಿಗೆ ಸರ್ಪ್ರೈಸ್ ಡೇ. ನಾನು ನಿಜವಾಗ್ಲೂ ಎಷ್ಟು ಅಂದರೆ ನಾನೇ ಆ ಫೋನ್ ತಗೊಂಡು ನಾನು ನಿಜವಾಗ್ಲೂ ನಾನು ಹೇಳ್ತೀನಿ, ನಿಜವಾಗ್ಲೂ ನಮಗೆ ಒಂದು ಫೋನ್ ತಗೊಳಕ್ಕೂ ಆಗ್ತಿರ್ಲಿಲ್ಲ ನಾವು. ಅಂದರೆ ಅಷ್ಟು ಒಂದು ಟೈಮಲ್ಲಿ ಲಾಸ್ ಆಗಿ ಅಷ್ಟು ಇದ್ರಲ್ಲಿ ಬಂದಿದ್ದೀವಿ. ಆದರೆ ಇವಾಗ ಖುಷಿ ಆಗ್ತಾ ಇದೆ. A few moments later. ನಾನು ಪಾರ್ಟಿ ಕೊಡ್ಸಲ್ಲ ಅಂತ ಇದ್ದಾರೆ ಇವರೆಲ್ಲರೂ ಸೇರ್ಕೊಂಡು. ನಾನು ಪಾರ್ಟಿ ಕಿಶು ನಾನು ಪಾರ್ಟಿ ಕೊಡ್ಸಲ್ವಾ? ಕೊಡ್ಸೋದಿಲ್ಲ. ಹೆಂಗೆ ಸುಂದರ ನಾನು ಪಾರ್ಟಿ ಕೊಡ್ಸಲ್ವಾ? ಫೋನೇ ಕೊಡಿಸ್ತಾ ಇಲ್ಲ. ಬಾ ನಾನೇ ಕೊಡಿಸ್ತೀನಿ ನೋಡಿರಿ. ಅಲ್ಲ ಇವರೆಲ್ಲ ನಂಗೆ ಅದಕ್ಕೆ ನಾವು ತೋರಿಸ್ತಿಲ್ಲ ಅಂದ್ರೆ ನಾವು ತೋರಿಸ್ತೀವಿ ಅವ್ರ ಮುಖ. ಪಾರ್ಟಿ 100-200 ರೂಪಾಯಿ ಕೊಡ್ಸ್ಬಾರ್ದು, 1000 ರೂಪಾಯಿ ಇರ್ಬೇಕು ನಿಮ್ಮಮ್ಮ. ಹಂಗೆ ಕೊಡಿಸ್ತಾ ಇರೋದಕ್ಕೆ ಎಷ್ಟು ಬೇಜಾರಿದೆ? ಏನು ಬೇಜಾರಿಲ್ಲ. ಹಂಗ ನಾವ್ ಯಾರ ದುಡ್ಡು ಎಕ್ಸ್ಪೆಕ್ಟ್ ಮಾಡಲ್ಲ. ವಾವ್, ಒಡೆದೆ ಚಪ್ಪಾಳೆ, ಮೋಟಿವೇಶನ್ ಸುಬ್ಬಿ ಅಲ್ವಾ? ಅಂದ್ರೆ ನೀನ್ ಹೇಳ್ಬಿಟ್ಟು ಕೊಡ್ಸ್ಬೇಕಾಯ್ತು ಕಣ. ಬೇರೆಯವ್ರ ದುಡ್ಡಲ್ಲೆಲ್ಲ ತಾವು ಅದೇ ಬೇರೆಯವ್ರ ದುಡ್ಡಲ್ಲಿ ಎಕ್ಸ್ಪೆಕ್ಟೇಷನ್ ಮಾಡಬಾರ್ದು. ಏನು ಬೇರೆಯವ್ರು ನೀನ್ ಯಾರು ಫಾಲೋ ಮಾಡಬಾರ್ದು, ನೀನೇ ಮಾಡ್ಕೋ. ಸರಿಯಾಗಿದ್ಯಾ? ಅಲ್ಲ, ನನಗೆ ನೀವು ಪಾರ್ಟಿಗೆ ಹೇಳ್ತಿದ್ರಲ್ಲ, ನೀವೇನ್ ತಂದಿದ್ದೀರಾ ನನಗೋಸ್ಕರ? ಇಷ್ಟ ದಿವಸ ಲೈಕ್ ಎಲ್ಲ ಕೊಟ್ಟಿಲ್ವಾ? ಯಾರು ನೀನಾ? ಅನ್ಫಾಲೋ ಮಾಡಿದ್ಯಾ ನೀನು? ಅಪ್ಪಿ ನಾನು ಎಲ್ಲಾನು ಅನ್ಫಾಲೋ ಮಾಡಕ್ ಬಿಡ್ತೀನಿ, ಹೋಗತಕ್ಕ ಸೈಡ್ಗೆ. ಕಿಶು, ನಮ್ ಕಿಶು ಮಾತ್ರ ಒಂದೇ ಸತಿ ಏನ್ ಮಾಡ್ತಾರಂದ್ರೆ, ನಮ್ ಕಿಶು ಅದೇ ಆ ಕಡೆ ಒಂದ್ ಸೈಡ್ ಪಿಂಪಲ್ ಆಗೈತೆ ಅಂತ ತೋರಿಸ್ತಾ ಇಲ್ಲ. ಏನಿಲ್ಲ, ಕಾಣಿಸಲ್ಲ ಕೂಡ ಐಫೋನಲ್ಲಿ ಮಾತಾಡೋದೆಲ್ಲ ಹಾಕ್ಬಿಡ. ಸರಿ, ಅದು ನಮ್ ಕಿಶು ಮಾತ್ರ ಒಂದೇ ಸತಿ ಲೈಕ್ ಕೊಡುತ್ತೆ. ಒಂದೇ ಸತಿ ವಿಡಿಯೋ ನೋಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಒಂದೇ ಸತಿ ಎಲ್ಲದಕ್ಕೂ ಲೈಕ್ ಕೊಡ್ತೇನೆ ಅಲ್ವಾ? ಅದ್ ನಾನು ನೋಡ್ತೀನಿ, ಏನು ಇಷ್ಟೊಂದು ನೋಟಿಫಿಕೇಶನ್ ಬರ್ತಾವಲ್ಲ ಅಂತಂದ್ರೆ ಒಂದೇ ಸತಿ ಎಲ್ಲದಕ್ಕೂ ಲೈಕ್ ಕೊಟ್ಟು ಬಿಟ್ಟಿರ್ತಾನೆ. ಇವಳಂತ ಅನ್ಫಾಲೋ ಮಾಡಿದಾಳೆ. ಅನ್ಫಾಲೋ ನಾನು ಫೋನ್ ಕೊಡ್ಸು ಫಾಲೋ ಮಾಡ್ತೀನಿ. ನಡಿಯಲ್ಲೇ ಜಾರೆ. ಇವಾಗ ಇದು ಸೀರಿಯಸ್ ಆಗಿ ಕೊಡ್ಸಲ್ವಾ?
ನೋಡು ಕರ್ಮ ಅನ್ಸತಿ ಹೊಡೆದು ಇನ್ಸ್ಟಾ ಕರ್ಮ ಹೊಡೆದೋಗೈತ್ ಬಿಡಿ. ಇನ್ಸ್ಟಾ ಕರ್ಮ ಅಲ್ವಾ ಕಿಶು? ಹ್ಮ್ ಏನಾರು ಆದ್ರೂ ಅಕ್ಕ ಈ ತರ ದಬ್ಬಳಿಕೆ ಮಾಡಬಾರ್ದು ನೀನು. ಯಾರ ಮೇಲೆ? ಐಫೋನ್ ಕೊಡ್ಸಿಲ್ಲ ಅಂತ ಆಫ್ ಮಾಡ ಸಾಂಗ್ ಕಾಪಿ ರೈಟ್ಸ್ ಆಗುತ್ತೆ. ಹಾ ಹೇಳು. ಐಫೋನ್ ಕೊಡ್ಸಿಲ್ಲ ಅಂತ ಈ ತರ ದಬ್ಬಳಿಕೆ ಮಾಡ. ಹೆಂಗ್ ಓದಿತಾವಳು ನೋಡು. ಇದೆಲ್ಲ ಗಾಂಚಲಿ ಬಿಟ್ಬಿಡು, ನನ್ನ ಹತ್ರ ಇಟ್ಕೋಬೇಡ, ನಮ್ಮ ಹತ್ರ ಬೇಡ ಅಂತ ಒಂದಾಯ್ತು. ಸರಿ ಇಲ್ಲ ಸರಿ ಇಲ್ಲ, ನಮ್ಮ ಹತ್ರ ಬೇಡ, ನಾವು ಸರಿ ಇಲ್ಲ. ಸರಿ ಆಯ್ತು ಫ್ರೆಂಡ್ಸ್, ಬಾಯ್. ಓ ಡಿಮಾರ್ಟಿಂದ ಇದು ತಗೊಬಂದಿದ್ದೀನಿ ಬಾಟಲ್. ಮಾಡೋಣ ಬಾ, ಒಳ್ಳೆ ಆಮೇಲೆ ಇದು ಅರ್ಶಿನ ಕುಂಕುಮಕ್ಕೆ ಬಾಟಲ್. ಸಿದ್ದು ಟಿವಿ ಪ್ರ್ಯಾಂಕ್ ಮಾಡೋಣ ಬಾರೇ. ನಿಮ್ ಮದ್ವೆಗ ಅದು ಅಕ್ಕ? ನಿಮ್ ಮದ್ವೆಗ? ನಿನಗೆ, ನಿನ್ ಮದ್ವೆಗೆ? ನನ್ ಮದ್ವೆ ಈಗ್ಲೇ ಬಾಗಲ್ಲ ನಾನು. ಅದಕ್ಕೆ ಈಗಲೇ ತಂದಿಟ್ಟಿದ್ದೇನೆ, ಮುಂದಕ್ಕೆ ರೇಟ್ ಜಾಸ್ತಿ ಆಯ್ತದೆ ಅಂತ. ಅಲ್ಲ, ನಾನು ನನ್ನ ಬರ್ಡೇಗೆ ಕೇಕ್ ಏನೋ ತಂದಿಟ್ಟವ್ರೇನೋ ನನ್ಗೆ ಗೊತ್ತಿಲ್ದಂಗೆ ಅಂತ ಫ್ರಿಜ್ಜಲ್ಲಿ ನೋಡಿದ್ರೆ, ನಿನ್ ಬರ್ಡೇ? ಸಾರಿ, ನನ್ನ ಇದಕ್ಕೆ 10K ಆಗಿರೋದಕ್ಕೆ ಕೇಕ್ ತಂದಿಟ್ಟವ್ರೆ ಅಂತ ಫ್ರಿಜ್ಜಲ್ಲಿ ಹೋಗಿ ನೋಡ್ತೀನಿ, ಕೇಕೇ ಇಲ್ಲ. ಎಂತ ಜನಗಳಿರ್ಬೇಕು ನೀವು. ಮೊದಲಾಗಿ ಪಾರ್ಟಿ ಕೊಡ್ಸ, ಆಮೇಲೆ ಕೇಕ್ ಕತ್ತೀವಿ ನೋಡಿ, ಇವನಾದ್ರು ತತ್ತಾನೆ ಅಂತ ಅನ್ಕೊಂಡ್ರೆ ಇವಳಾದ್ರೂ ತತ್ತಾಳೆ ಅಂದ್ರೆ ನಾಚಿಕೆ ಅಕ್ಕ ನಡಿಯಕ್ಕ ಒಂದ್ 20 ರೂಪಾಯಿ ಕೇಕ್ ತಂದ್ಬಿಟ್ಟು ಕೊಯ್ ಸರ್. ಅದೇ ಆಪಲ್ ಕೇಕ್ ತಂದ್ಬಿಡಿ 10 ರೂಪಾಯಿದ. ಮುದ್ದೆ ಕೇಕ್ ತಗೊಲ್ಲ 5 ರೂಪಾಯಿದ. ಅದೇ ಸರಿ. ಮುದ್ದೆ ಕೇಕು ನೀನೇ ಕೇಕ್ ತತ್ತೀಯ ಸದ್ಯ. ನನಗೆ ನೀನು ಕೊಡ್ಸ್ಬಿಡು ಐಫೋನ್ 17. ಅಕ್ಕ ಅಲ್ಲಿ ನಾಯಿ ಮರಿ ಹಾಕಿರುತ್ತ ನೋಡ ಅದನ್ನ ತಂದು. ಛೀ, ನೋಡಿ ಹೆಂಗಂತಾನೆ, ನಾಯಿ ಮರಿ ಹಾಕಿರುತ್ತೆ ನೋಡು ಅದನ್ನು ತಂದ್ಕೊಡಂತೆ. ಇವಾಗ ನನ್ನ ತಂಗಿ ಬಂದಿದ್ದಾಳೆ. ನನ್ನ ತಂಗಿಗೆ ನಾನು 10K ಆದರೆ ಐಫೋನ್ ಕೊಡಿಸ್ತೀನಿ ಅಂತ ಹೇಳಿದ್ದೆ. ಅವಳು ಯಾವ ಥರ ರಿಯಾಕ್ಟ್ ಮಾಡ್ತಾಳೆ ಆ ಸರ್ಪ್ರೈಸ್ಗೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ. ಬನ್ನಿ ಹೋಗೋಣ. ಮಗ 50,000 ಬಂತಾ? ಪಬ್ಜಿಯಿಂದ ಪಬ್ಜಿ ಆಡಿ ಕತ್ತರ್ಸಾಕನೆ ಒಂದ್ ಅಪ್ಪನ ಗೊತ್ತಾ ನಿಂಗೆ? ನಾನು ಎಲ್ಲಾರನ್ನು ಕತ್ತರ್ಸಾಕ್ತೀನಿ. ಯಾಕೆ ಕತ್ತರ್ಸಾಕಿ? ನಮ್ಮ ಮನೇಲಿ ಇರೋರ್ನೆಲ್ಲ ಅಲ್ಲಿ ಅವತ್ತು ಎಂತದ ಅರಕೆಂದಳಿ ಎಂತದ್ರಲ್ಲಿ ಕುಯ್ದಾಕೋನೆ ಕತ್ತ ಒಂದ್ ಎಪ್ಪುಂದ ಅವೆಲ್ಲ ಆಡ್ಬೇಡ, ಸರಿ ಇಲ್ಲ. ಅದು ಪಬ್ಜಿ ಆಡಿ ಅಲ್ಲ, ನಿಮ್ಮ ಥರ ಜೋಕ್ ಮಾಡೋರನ್ನ ಕುಯ್ದಾಕಿರೋದು. ನನ್ನ ಯಾರಿದ್ದಾರು ಅವ್ರನ್ನ ಕುಯ್ದು ಬಿಡ್ತೀನಿ ಕತ್ತ. ನಾನೇ ತಪ್ಪು ಮಾಡ್ದೆ ಕುಯ್ತಾರೆ ಅಲ್ಲ. ಈಗ ನಿಮ್ಮ ಅಮ್ಮಂಗೆ ಹೇಳಿಲ್ವರ ಇಬ್ರುವೆ? ಏನ್ ಮಾಡೋನು ಪಬ್ಜಿ ಆಡಿದ ದುಡ್ಡನ್ನ? 50,000 ಅಂದ್ಬಿಟ್ಟು ಅವ್ರ ಹುಡುಗಿಗೆ ಮೊಬೈಲ್ ಕೊಡ್ಸೋನೆ. ಓ, ಯಾರು ಹುಡುಗಿ? ಯಾವ್ದು ಕೊಟ್ಟೆ ದುಡ್ಡ? ನಿಮ್ಮ ಅಮ್ಮಂಗೂ ಕೊಟ್ಟಿಲ್ಲ? ಹುಡುಗಿ ಹೆಸರು ಹೇಳಲ್ಲ, ಕಾನ್ಫಿಡೆನ್ಷಿಯಲ್. ಇಬ್ರು ಸೇರ್ಕೊಂಡು ಕಂಪೇರ್ ಮಾಡ್ಕೊಬಿಟ್ರ ದುಡ್ಡ? ಕಂಪೇರ್ ಅಲ್ಲ, ಕಾನ್ಫಿಡೆಂಟ್ ಮಾಡ್ಕೊಬಿಟ್ರ? ಅದಲ್ಲ, ಅಡ್ಜಸ್ಟ್ ಮಾಡ್ಕೊಬಿಟ್ಟಿದ್ರೆ ಇಬ್ರು ಸೇರ್ಕೊಂಡು ಅಮ್ಮಂದೇ ಬಿಟ್ಬಿಟ್ಟು. ನೋಡು ಹೇಳ್ತೀನಿ ತಡಿ ವಸಂತಿಗೆ. ಅಯ್ಯೋ, ಹೇಳಿದ್ರ ಆಂಟಿ 1 ರೂಪಾಯಿನಾದ್ರೂ ಕೊಡುತ್ತಾ? ಕರ್ಕೆ ತಗೊಂಡ್ ಹೊಡಿತಾಳೆ, ಇಬ್ರು ಮನೆ ಬಿಟ್ಟು ಓಡಿಸ್ತಾಳೆ ಗೊತ್ತಾ? ಅವಳೇನ್ ನಂತರ ಅಲ್ಲ, ನಂತರ ಮಕ್ಳನ್ನ ಬೈಯಕಲ್ಲ ಅನ್ನಗಲ್ಲ, ಹೆಂಗ್ ಬೇಕ ಹಂಗೆ ಬೈದ್ ಇಬ್ರಿಗೂ ಕೊಡ್ತಾಳೆ. ಹೌದಾ ಚಿಂಟು? ಇದನ್ನ ಏನ ಏನ ಬತಾಸ್ ಕೊಡ್ತಾಳೆ ಇಬ್ರಿಗೂ. ಬಟಾಸ್ ಹೇಳಕ್ಕೆ ಇಷ್ಟೊತ್ತು ಮಾಡಿದ್ದೀನಿ. ಚೆನ್ನಾಗಿ ಇತ್ತಾಳೆ ಇಬ್ರಿಗೂ. ಪಲಾವ್ ಮಾಡಿ ಅದೇನ್ ಪಲಾವ್ ನಮ್ಗೆ ಇಷ್ಟ ಆಗಲ್ಲ. ಪಲಾವ್ ಅನ್ನ ಬೇಳೆ ಸಾರು ಸುಮ್ನೆ ಚಿತ್ರಾನ್ನ ಆಲ್ರೆಡಿ ಬೆಳಗ್ಗೆ ತಾನೆ ಮಾಡೋರೆ. ಹೋಗಿ ತಿನ್ನಪ್ಪ, ಬೆಳಗ್ಗೆ ಐತೆ. ನಾನ್ ಬಾಕ್ಸ್ ಅಲ್ಲಿ ಐತೆ ಕೊಡ್ಲಾ? ಅಲ್ಲ, ಬಾಕ್ಸ್ ಅಲ್ಲಿ ಐತೆ ಕೊಡ್ಲಾ? ಫೋನ್ ತಗಿ ನೀನ್. ಬಾಕ್ಸ್ ಅಲ್ಲಿ ಐತೆ ಕೊಡ್ಲಾ? ಸಾಂಬಾರು ಅಗ್ರಣೆ ಹಾಕದೆ, ಇವಾಗ ಆಮ್ಲೆಟ್ ಹಾಕಿ ಅದಕ್ಕೆ ಜಗಳ ಮಾಡ್ತಾ ಇದ್ದಾರೆ ಇವಾಗ, ಏನ್ ಮಾಡ್ಬೇಕಂತ. ನಾನ್ ಮಾಡ್ತಿರೋ ನನ್ನಿಂದ ಫಾಲೋವರ್ಸ್ ಎಲ್ಲ ಆಂಟಿ, ಅಮ್ಮ ರಾಕಿ ಸ್ಟಾರು, ಅಮ್ಮ ಬೆಂಕಿ, ಅಮ್ಮ ಸೂಪರು, ಅಮ್ಮ ರಾಕಿಂಗ್, ಅಮ್ಮ ಸ್ಟೋರೇಜ್ ಖಾಲಿ ಆಗುತ್ತೆ ಬೇಗ ಹೇಳತ್ತ. ಅಮ್ಮ ರಾಕಿಂಗು ಅಂತ ಎಲ್ಲ ಕಳಿಸ್ತಾರ ಪಾಪ ಎಲ್ಲಾರು. ನನ್ಗೊಂದ್ ಮಳ ಹೂವ ತಗೊಟ್ಟಿಲ್ಲ, ಅವಳ ಮೊಬೈಲ್ ಕೊಡ್ತಾಳಂತ ಲೆಕ್ಕ ಕೊಡ್ಸು ಇಲ್ವಲ್ಲ ಅದನ್ನೇ. ಯಾವಾಗ ನೋಡಿದ್ರು ಒಂದ್ ಮಳ ಹೂವ ತಗೊಟ್ಟಿಲ್ಲ, ಒಂದ್ ಮಳ ಹೂವ ತಗೊಟ್ಟಿಲ್ಲ. ಈ ವಾರ ಬಂದ್ರಿ ಮುಸುಡಿಗಳು ಒಂದ್ ಮಳ ಹೋತಂದ್ರ ಈಗ ನೀವು ನೀವು ಬಂದಾಗೆಲ್ಲ ಹೇಳ್ತೀವಿ ಮಳ ಹೋತಾ ಬರಲ್ಲ ಅಂತ ಹಂಗೆ ಅಡ್ಸ್ಕೊಂಡ್ ಬಂದ್ಬಿಡ್ತೀರಿ ಕೈನ. ಕೈ ನೀಡು, ಕೈ ನೀಡು, ಕರೆಕ್ಟಾಗಿ ಕುತ್ಕೋ. ಯಾವ್ದೋ ಡಬ್ಬ ಗಿಬ್ಬ ತಂದ್ಕೊಡ್ತಾ ಇದೆಯಾ? ನನ್ ಕೋಪ ಜಾಸ್ತಿ ಬಿಡ್ತೀನಿ ಆಮೇಲೆ. ನಮ್ಮ ಅಕ್ಕ ಇಸ್ ಅ ಸೂಪರ್ ಸ್ಟಾರ್. ಅನ್ನೇ ಕೊಟ್ಮೇಲೆ ಅಂತಾಳೇನೋ ಬಿಡ. ಹೇಳು, ಏನೋ ಚಿನ್ನ ಇಲ್ಲ, ನನ್ಗೆ ಇಷ್ಟ ಇಲ್ಲ. ಅನ್ನೇ ಯಾವ್ದಪ್ಪ ಇದು? ಐಫೋನೇ ಬೇಕು. ಏನಪ್ಪ ತೆಂಗಿಗೆ ಖಾಲಿ ಡಬ್ಬೆ. ಹೌದು, ಖಾಲಿ ಡಬ್ಬ. ಮಮ್ಮಿ ನೀವೇನ್ ಮಮ್ಮಿ ನೀವು ಬಾಯ ಡ್ಯಾಡಿ ಸುಮ್ನಿರಿ, ಡ್ಯಾಡಿ ಅವಳು ಸುಮ್ನಿರಿ ಮಮ್ಮಿ, ಮಮ್ಮಿ ಸುಮ್ನಿರಿ ಅಮ್ಮಿ. ಅವಳು ತೆಗೀಲಿ ಫಸ್ಟ್. ಖಾಲಿ ಡಬ್ಬ ಇಲ್ಲ, ಖಾಲಿ ಡಬ್ಬನೇ ಕೊಡಲ್ಲ ಹಂಗೆ ಅವಳು. ಖಾಲಿ ಡಬ್ಬ, ಖಾಲಿ ಡಬ್ಬನೇ. ಖಾಲಿ ಡಬ್ಬ ಒಳಗಡೆ ಕಲ್ಲಾಕ್ ಕೊಟ್ಟಿರೋದು.
ಫ್ಯಾನ್ ಆಫ್ ಮಾಡಿ ಅಮ್ಮಿ. ಹಾಯ್ ನಮ್ಗೆ ಮತ್ತು ಕರೆ ಒಂದು ವರ್ಷ ಮೊಬೈಲ್ ಹ್ಯಾಂಗ್ ಆಗ್ತದೆ ಈಗ ತಗೋತೀನಿ ಈಗ ಹ್ಞೂ ಮತ್ತೆ ಈಗ ಹೀಗೆ ಐಫೋನೇ ತಂದ್ಬಿಟ್ಟು ಪ್ರೋ ಮ್ಯಾಕ್ಸ್ ಅಲ್ಲ 17 ಅಷ್ಟೇ. ನಂಗೆ ಯಾಕೋ ನಿಂಗೆ ಗೊತ್ತು ಅನ್ಸುತ್ತೆ ಫೋನ್ ತಂದಿರೋದು. ಸೀರಿಯಸ್ ಆಗಿ ಮಾತಾಡ್ಕೊಂಡು ಗೊತ್ತಿಲ್ಲ ನಂಗೆ ರಿಯಾಕ್ಟ್ ಮಾಡಕ್ ಬರಲ್ಲ. ನೀನ್ ಅಲ್ಲಿ ಓಪನ್ ಮಾಡ್ದಕ್ಕ ಎಲ್ಲಿ ಅಲ್ಲಿ ಓಪನ್ ಮಾಡ್ದ ತೆಗಿ ಅದಕ್ಕೆ ರಬ್ಬರ್ ಹಾಕ ಬಂದಿದ್ದಿ. ಅಚ್ಚಾ ಹೇ ಥ್ಯಾಂಕ್ ಯು. ತೋರ್ಸಿಲ್ಗೆ ನಮ್ಮ ಅಕ್ಕ ಸೂಪರ್ ಸ್ಟಾರನೇ ಒಂದ್ ಮಾತಾರಿ ಮುಸುಡಿ ಅಂತ ಹೇಳು. ಹೇಳಿ ಒಂದ್ಸತಿ ತೋರ್ಸಿಲ್ಲಿ ಐಫೋನ್ 85,000. ಥ್ಯಾಂಕ್ ಯು ಸೋ ಮಚ್. ಹಿಂದ್ಗಡೆ ತೋರ್ಸು. ನಿಮ್ಗೆಲ್ಲ ಗೊತ್ತಿತ್ತಾ? ನೆನ್ನೆಲ್ಲ ಗೊತ್ತಿತ್ತು. ನೆನ್ನೆ ಬೆಳಗ್ಗೆ ಗೊತ್ತಿತ್ತು. ಆನ್ ಮಾಡು. ಯಾನ್ ಚೆನ್ನಾಗೈತಾ? ಏನ್ ಹೇಳ್ತೀಯ? ಯಾವುದು ಸುಮ್ನೆ ಹೇಳು, ಮಾತಾಡ್ಲಿ. ಹೇಳು ಏನ್ ಹೇಳ್ತೀಯ? ಏನಿಲ್ಲ ಅವ್ರು ಚೆನ್ನಾಗಿದೆ. ಅಳ್ತಾ ಹೋಗ ಹಳತ್ ಗಿಡದೆಲ್ಲ ಸೀರೆ ಇಲ್ಲ. ನನ್ಗೆ ಅವೆಲ್ಲ ಹೇಳಕ್ಕಾಗಲ್ಲ. ಅಳ್ತಾವಳೆ. ಮಾತಾಡ್ಬಂಡಿ ಸಂಗಳು ಗಿಡ ಎಲ್ಲ ಬರಲ್ಲ ನಂಗೆ ಅದೆಲ್ಲ ಅಷ್ಟೇ. ಅಂದ್ರೆ ಇನ್ನೊಂದು ತಗೊಟ್ಟೊಳೆ ಉಸರಿಗೆ ಇಟ್ಕೊ ಮರ್ತಿಟ್ಬಿಟ್ಟು ಅಲ್ಲಿ ಇಲ್ಲಿ ಇಟ್ಬಿಟ್ಟು ಏನಾರ ಒಂದ್ ಮನ್ಸಿಗೆ ಅನ್ಸಿದ್ದ ಮಮ್ಮಿ ನನ್ಗೆ ಹಂಗೆಲ್ಲ ಹೇಳಕ್ ಒಂದ್ ಮನ್ಸಿಗೆ ಥ್ಯಾಂಕ್ಸ್ ಅಂತ ಹೇಳದ್ನಲ್ಲ. ಮೈ ಲವ್ಲಿ ಸಿಸ್ಟರ್ ಥ್ಯಾಂಕ್ಸ್ ಯು. ಮಚ್ ಅಂತ ಹೇಳು. ಹಂಗೆಲ್ಲ ಹೇಳಕ್ಕಾಗಲ್ಲ. ಥ್ಯಾಂಕ್ ಯು ಥ್ಯಾಂಕ್ ಅಕ್ಕ ಈಸ್ ಫನ್ನಿ ಏನು ಅಕ್ಕ ಇಸ್ಕಮ್ಮ. ಯು. ಇದು ಜಾಸ್ತಿನ ಅದ್ ಜಾಸ್ತಿನ? ಅದೇ ಜಾಸ್ತಿ. ಹಂಗಂದ್ರೆ ಇದೇ ಕಿತ್ಕತಿ ನೀನು ಅನ್ಸುತ್ತೆ ವಿಡಿಯೋ ಮಾಡಕ್ಕೆ. 85,000 ಇದು. ಕಷ್ಟಪಟ್ಟಿರೋ ನಾನು ಫೋನ್ ಅವಳಿಗೆ. ಆಯ್ತು ಬಿಡು ಪರವಾಗಿಲ್ಲ ನಿನ್ನ ಮಗಳಿಗೆ ತಾನೇ ಥ್ಯಾಂಕ್ ಕೊಟ್ಟು ಯು ಸೋ ಮಚ್. ಫುಲ್ ಖುಷಿ ಫುಲ್ಲು. ನನಗೆ ಫುಲ್ಲು ಏನು ಒಂದ್ ಮಳ ಹೂ ಇಲ್ಲ ನನಗೆ. ನಾಳೆ ತಂದ್ಕೊಡ್ತೀನಿ ಬಿಡಿ. ಉಜ್ಜಾಡ್ಬಿಡ್ತೀಯಾ? ಹೇಳೆ ಏನಾದ್ರು ಹೇಳೆ. ಇವಳು ಏನು ಹೇಳೋದೇ ಇಲ್ಲ ನೋಡು. ಗೂಬೆ ತರ ನಾನು ಇಷ್ಟು ತಂದ್ಕೊಟ್ಟಿದ್ದೀನಿ. ಏನಾದ್ರು ಹೇಳ್ಬೇಕು ತಾನೆ. ಥ್ಯಾಂಕ್ ಯು ಅಷ್ಟೇ. ನೆನೆಯಿಂದ ಕಾಣ್ತಾ ಕಾಯ್ತಾ ಇದ್ದೀನಿ ನೀನೇನು ನನ್ಗೆ ಯಾಕೋ ಇದನ್ನ ನೋಡೋಳು ಈ ಫೋನ್ನ. ಪ್ರಾಮಿಸ್ ನೋಡಿಲ್ಲ. ಅವಳೇನು ನೋಡಿದ್ಲು ನನ್ಗೆ ಗೊತ್ತೇ ಇಲ್ಲ. ಅಲ್ಲಿ ನಾನು ಊರಿಂದ ನೀವು ಬೆಳಿಗ್ಗೆ ಮತ್ತೇನು ಬಂದಿರಿ ಏನು ರಿಯಾಕ್ಷನ್ ಕೊಟ್ಟಿಲ್ಲ, ಖುಷಿನೇ ಪಡ್ಲಿಲ್ಲ. ಅಂದ್ರೆ ಇವ್ರು ಫಸ್ಟ್ ಎಲ್ಲ ಮಾತಾಡ್ಕೊಂಡವ್ರೆ ಈಗ ಸರ್ ತಗೊಳ್ತೀನಿ ಬಿಡಮ್ಮ ಅಂತ ಹೇಳವ್ರೆ. ನೀನು ಸರ್ಪ್ರೈಸ್ ಇಲ್ಲ ಅವಳು ಬರುವಾಗ ಹೇಳಿದ್ಲು ಇಲ್ಲ ಆಗಲ್ಲ ಕಣೆ ಬಿಡು ನೆಕ್ಸ್ಟ್ ಸೆಪ್ಟೆಂಬರ್ ಅಲ್ಲಿ ತಕೊಡ್ತೀನಿ ಅಂತ ನಾನು ಅಡ್ಮಿಷನ್ ಬಿಡು ಹೋಗ್ಲಿ ಅಂತ. ಅದೇನಮ್ಮ ಸುಮ್ಮನೆ ಕೊಟ್ಕೊಡಿ. ಅಕ್ಕ ಗಿಫ್ಟ್ ಏನು ಕೊಡ್ಲಿಲ್ವಕ್ಕ? ಅದೇ ಹೊತ್ತು ಕೊಟ್ಟವ್ರೆ. ಅದು ಇದು ಚಾರ್ಜರೇ 3,000 ಅಡಾಪ್ಟ್ರು, ಆಮೇಲೆ ಅದೊಂದು ಇದು 3,000 ಥ್ಯಾಂಕ್ಸ್ ಕಣೆ. ಅವರೇ ಕೊಟ್ಟಿರೋದು ಅಷ್ಟೇ. ಹಾಕು. ಅವರೇ ಕೊಡ್ಬೇಕೇನು ಜೊತೆ ಇನ್ನೇನು ಅಕ್ಕಂದು ದುಡ್ಡು ಕೊಟ್ಟು ಯೂಸ್ ಮಾಡಕ್ ಬರಲ್ವಂತೆ. ಮತ್ತೆ ಕೊಟ್ಬಿಡು ವಾಪಸ್. ಆಮೇಲೆ ನೀನೇ ತಗೊಂಡೋಗ್ ವಿಡಿಯೋ ಮಾಡ್ಬಿಟ್ಟಿಯಾ? ನೀನ್ ಬೆಳಿಗ್ಗೆ ನಾವು ಹೊರಗಂಟು ವಿಡಿಯೋ ಮಾಡಕ್ ಕೊಡ್ಸಿರೋದು. ಅಪ್ಪಿ ಕಿಪ್ಪಿ ಅನ್ಕೊಂಡಲ್ಲ ಕಿಪ್ಪಿ ಕಿಪ್ ಜೊತೆ ಮಾತಾಡಕಲ್ಲ ನಿಮ್ಗೆ. ಸ್ಟೇಟಸ್ ಹಾಕ್ತೀನಿ ಇರು ತೆಗಿಯಸಿದ್ದು. ಬೇಡ ಕಣೆ. ಇವಾಗ ಟೈಮು 1:19. ನನ್ನ ತಂಗಿ ಫೋನಲ್ಲಿ ಸೆಟಪ್ ಮಾಡಿ ಯಪ್ಪ ನಿಜವಾಗ್ಲೂ ಸಖತ್ ಅಂದರೆ ಸಖತ್ ತಲೆನೋವಿತ್ತು. ಹಳೆ ಫೋನಿಂದ ಹೊಸ ಫೋನಿಗೆ ಡಾಟಾ ಎಲ್ಲ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಷ್ಟೊಳಗಡೆ ಇಷ್ಟೆಲ್ಲ ಟೈಮ್ ಆಗಿದೆ. ನೋಡಿ ನನ್ನ ತಂಗಿ ಫೋನ್ ರೆಡಿಯಾಗಿದೆ. ನಾಳೆಯಿಂದ ಐಫೋನ್ ಯೂಸ್ ಮಾಡ್ತಾಳೆ. ಇದು iPhone 17. ಇದು ಇವತ್ತಿನ ವ್ಲಾಗ್ ಆಗಿತ್ತು. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ